ಪಾಪ 600 ರೂಪಾಯಿ ಕೂಲಿ ಕೆಲಸಕ್ಕೆ ಅಂತ ಹೋಗಿದ್ದು ಜೀವವನ್ನೇ ಕಳ್ಕೊಬಿಟ್ರು ಕೆಲವೊಬ್ರು. ವಾರದ ಹಿಂದೆ ಅಷ್ಟೇ ಕೆಲಸಕ್ಕೆ ಸೇರಿದ್ರಂತೆ ಇರ್ಫಾನ್ ಮತ್ತು ಅಫ್ರೋಜನ್ ಅವರು. ವಾರದ ಹಿಂದೆ ಹೊಸ ಫ್ಯಾಕ್ಟರಿ, ಸಂಬಳ ಜಾಸ್ತಿ ಸಿಗುತ್ತೆ ಅಂತ ಕೆಲಸಕ್ಕೆ ಸೇರ್ಕೊಂಡಿದ್ರು. ಕ್ಯಾಂಟರ್ ಚಾಲಕನಾಗಿ ಅಫ್ರೋಜ್ ಪಾಷಾ ಅನ್ನುವಂತಹ ವ್ಯಕ್ತಿ ಕೆಲಸ ಮಾಡ್ಕೊಂಡಿದ್ದ. ಆದರೆ ಈಗ ಪರಿಸ್ಥಿತಿ ಹಿಂಗಾಗಿದೆ. ರಜೆ ಹಿನ್ನೆಲೆ ಮಗ ಮತ್ತು ಅಂದ್ರೆ ಈಗ ಊಟ ಕೊಡೋಕೆ ಅಂತ ಫ್ಯಾಕ್ಟರಿಗೆ ಅಫ್ರೋಜ್ ಪಾಷಾ ಹಾಗೂ ಆ ಬಾಲಕರೆಲ್ಲ ಬಂದಿದ್ರಂತೆ. ಈ ವೇಳೆ ಬೆಂಕಿ ಕಾಣಿಸ್ಕೊಂಡು ದುರಂತ ಸಂಭವಿಸಿದೆ. ಕುಂಬಳಗೋಡು ಬಳಿಯ ರಾಮಸಂದ್ರ ಗ್ರಾಮದಲ್ಲಿ ನಿನ್ನೆ ನಡೆದಿರುವಂತಹ ದುರ್ಘಟನೆ ಇದು. ಪರ್ಫ್ಯೂಮ್ ತಯಾರಿಕೆ ಮಾಡುವಂತಹ ಡಬ್ಬಿಗಳಲ್ಲಿ ರಾಸಾಯನಿಕ ಏನು ಸಂಗ್ರಹಿಸಿಟ್ಟಿದ್ರು ಅದು ಸೋರಿಕೆಯಾಗಿ ಸ್ಫೋಟ ಸಂಭವಿಸಿದೆ. ಬೆಂಕಿ ಕಿಡಿ ಗೋದಾಮಿಗೆ ತಗ್ಲಿ ಗೋದಾಮ್ನಲ್ಲಿದ್ದ 3 ಕಾರ್ಮಿಕರು ಪಾಪ ಸಜೀವವಾಗಿ ಜೀವಂತ ಇರುವಾಗಲೇ ಸುಟ್ಟು ಕರಕಲಾಗ್ಬಿಟ್ರು. ರಜೆ ಹಿನ್ನೆಲೆ ಅಕ್ಕನ ಮಗನನ್ನ ಅಫ್ರೋಜ್ ಪಾಷಾ ಕರ್ಕೊಂಡು ಹೋಗಿದ್ರಂತೆ. ಅಯ್ಯೋ ಪಾಪ, ಊಟ ಕೊಡೋಕೆ ಫ್ಯಾಕ್ಟ್ರಿಗೆ ಬಂದಿದ್ರು ಆ ಹುಡುಗರು. ಆ ವೇಳೆ ಬೆಂಕಿ ಕಾಣಿಸ್ಕೊಂಡಿದೆ. ಯಾರ್ಯಾರ ಹಣೆ ಬರ ಹೆಂಗಿರುತ್ತೆ ನೋಡಿ. 5 ಗಂಭೀರ ಗಾಯಗಳಾಗಿದೆ. ಅಕ್ಕಪಕ್ಕದ ಮನೆಗಳಿಗೂ ಕೂಡ ಈ ಸಂದರ್ಭದಲ್ಲಿ ಹಾನಿಯಾಗಿದೆ. ಘಟನಾ ಸ್ಥಳಕ್ಕೆ ರಾಮನಗರ SP ಅವರು ಒಂದು ಭೇಟಿ ಕೊಟ್ಟು ಪ್ರತಿಕ್ರಿಯೆ ಕೊಟ್ಟರು. ಸಂಜೆ 5 ಗಂಟೆ ಸುಮಾರಿಗಾಗಿರುವಂತಹ ಘಟನೆ ಇದು. ಆರಂಭದಲ್ಲಿ ಇದು ಆ ಫ್ಯಾಕ್ಟ್ರಿಯಿಂದ ಆಗಿದ್ದು ಅಂತ ಅಂದ್ಕೊಳ್ಳಿಲ್ಲ. ಪಕ್ಕದಲ್ಲಿರುವಂತಹ ಟ್ರಾನ್ಸ್ಫಾರ್ಮರ್ನಿಂದ ಈ ಬೆಂಕಿ ಹೊತ್ಕೊಳ್ತೇನೋ ಅಂತೆಲ್ಲ ಇತ್ತು. ಆ ನಂತರ ಬೆಸ್ಕಾಂನವರು ದೃಢಪಡಿಸಿದ್ರು, ಇಲ್ಲ ಇದು ಫ್ಯಾಕ್ಟ್ರಿಯಲ್ಲೇ ಆಗಿರುವಂಥದ್ದು ಅಂತ. ಪಾಪ ಅನ್ಯಾಯವಾಗಿ ಸಜೀವ ದಹನ ಆಗ್ಬಿಟ್ರು, ಸುಟ್ಟು ಕರಕಲಾಗ್ಬಿಟ್ರು. ಕೆಲಸಕ್ಕೆ ಒಂದು ಒಪ್ಪತ್ತಿನ ಊಟ ತುಂಬಿಸ್ಕೊಳ್ಳೋಣ ಹೊಟ್ಟೆಗೆ ಅಂತ ಕೆಲ್ಸಕ್ಕೆ ದುಡಿಯೋಕೆ ಹೋದಂಥವರ ಪರಿಸ್ಥಿತಿ ಈ ರೀತಿಯಾಗಿ ಅನ್ಯಾಯವಾಗಿ ಹೋಗಿದೆ. 600 ರೂಪಾಯಿ ಕೂಲಿ ಕೆಲಸ, ಹೋಗೋಣ ಹೊಸ ಫ್ಯಾಕ್ಟ್ರಿ, ಅಲ್ಲೇನು ಮುಂಜಾಗ್ರತಾ ಕ್ರಮ ತಗೊಂಡಿದ್ರೋ ಇಲ್ಲವೋ. ಪರ್ಫ್ಯೂಮಿಗೆ ಸಾಮಾನ್ಯವಾಗಿ ನಿಮಗೆ ಗೊತ್ತು, ಉರಿತಾ ಇರೋ ಬೆಂಕಿಗೆ ಅಥವಾ ಕ್ಯಾಂಡಲ್ಗೆ ಪರ್ಫ್ಯೂಮ್ನ ಸ್ಪ್ರೇ ಮಾಡಿದ್ರೆ ಬೆಂಕಿ ಸ್ವಲ್ಪ ಹೆಚ್ಚಾಗುತ್ತೆ. ಇನ್ನೊಂದಷ್ಟು ಜನ ಆಸ್ಪತ್ರೆ ಬೆಡ್ ಮೇಲೆ ಮಲ್ಕೊಂಡು 10 ವರ್ಷದ ಹುಡುಗ ಕೂಡ ಇದ್ದಾನೆ. 10 ವರ್ಷದ ಹುಡುಗ ಈಗ 5ನೇ ಕ್ಲಾಸ್ ಓದ್ತಾ ಇರ್ತಾನೇನೋ ಪಾಪ, ಊಟ ಕೊಡೋಕೆ ಅಂತ ಹೋಗಿದ್ದಾನೆ. ಅವನು ಕೂಡ ಫೈರ್ ಕಂಟ್ರೋಲ್ ರೂಮ್ಗೆ ಒಂದು ಕರೆ ಬರ್ತದೆ ಈ ರೀತಿ ಅಗ್ನಿ ಅವಘಡದ ಕುರಿತಂತೆ. ಆವಾಗ ನಮ್ಮ ಜ್ಞಾನ ಭಾರತಿ ಮತ್ತು ರಾಜಾಜಿನಗರದಿಂದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸೇರಿದಂತೆ 2 ಜನ RFOಗಳು ಮತ್ತು 10ಕ್ಕೂ ಹೆಚ್ಚು ಜನ ಸಿಬ್ಬಂದಿಯವರು ಇಲ್ಲಿ ಬಂದು ನೋಡಿದಾಗ ಎಲ್ಲ ಬೆಂಕಿ ನಂದನ ಮುಗಿಸಿದ ಮೇಲೆ 3 ಡೆಡ್ ಬಾಡಿಗಳು ಸಿಕ್ಕಿದೆ. ಪ್ರಾಥಮಿಕ ಸ್ಥಳೀಯ ಪೊಲೀಸ್ ತನಿಖೆ ಮತ್ತು ನಮ್ಮ ಮೇಲ್ನೋಟಕ್ಕೆ ಕಂಡು ಬರೋದೇನೆಂದರೆ ಇಲ್ಲಿ ಡೋವ್ ಕಂಪನಿ ಮತ್ತು ಕೆಲ ಸ್ಪ್ರೇ ಡಿಯೋಡ್ರಂಟ್ಗಳನ್ನು ಇಲ್ಲಿ ಒಂದು ಸ್ಕ್ರ್ಯಾಪ್ ಮಾಡ್ತಕ್ಕಂಥದ್ದು ಉಪಯೋಗ ಮಾಡಿದ್ದನ್ನು, ಇನ್ನೊಂದು ರಿಫಿಲಿಂಗ್ ಇರಬಹುದ್ರ ಬಗ್ಗೆ ಇಲ್ಲಿ ಪ್ರಾಥಮಿಕ ಕೆಲ ಮಾಹಿತಿಗಳು ಇಲ್ಲಿ ದೊರಕಿದೆ. ಮೇ ಬಿ ಅದು ಪೊಲೀಸ್ ತನಿಖೆಯಿಂದ ಸಂಪೂರ್ಣ ವಿವರ ತಮಗೆ ಸಿಗುತ್ತೆ. ಇಥೈಲ್ ಆಲ್ಕೋಹಾಲ್ ಅಂತ ಒಂದು ಕೆಮಿಕಲ್ ಬಳಸ್ತಾರೆ ಇದಕ್ಕೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ. ನಿಜಕ್ಕೂ ವೆರಿ ಸ್ಯಾಡ್ ನ್ಯೂಸ್. ಅನ್ಯಾಯವಾಗಿ 3 ಸಾವನ್ನಪ್ಪಿರೋದು, ಸಜೀವ ದಹನ ಆಗಿರೋದು, ಇನ್ನೊಂದಷ್ಟು ಜನ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರೋದು. ಈಗ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಅಂತ? ಖಂಡಿತ ವಿದ್ಯಾ, ನಿನ್ನೆ ಘನಘೋರ ಘಟನೆ ಕುಂಬಳಗೋಡಿನ ಬಳಿ ರಾಮಸಂದ್ರದಲ್ಲಿ ಆಗಿರುವಂಥದ್ದು. ಪರ್ಫ್ಯೂಮ್ ಫ್ಯಾಕ್ಟ್ರಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಅವಘಡ ಆಗಿರುವಂಥದ್ದು. ಕೆಲಸ ಮಾಡ್ತಿದ್ದಂಥ 8 ಜನರು ಸಹ ಸುಟ್ಟು ಕರಕಲಾಗಿರೋ, ಅದರಲ್ಲಿ 3 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈಗ 5 ಜನರಿಗೆ ಚಿಕಿತ್ಸೆಯನ್ನು ವಿಕ್ಟೋರಿಯಾ ಬರ್ನಿಂಗ್ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಮುಂದುವರಿದಂಥದ್ದು. ನಿನ್ನೆ ರಾತ್ರಿಯಿಂದನೂ ಸಹ ಚಿಕಿತ್ಸೆ ಮುಂದುವರಿಸಿದ್ದಾರೆ. 40% 7% ಅಂದರೆ 5 ಜನ ಏನಿದ್ದಾರೆ ಗಾಯಾಳುಗಳು, 5 ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರಿತಿದೆ. ಕುಟುಂಬಸ್ಥರು ಇಲ್ಲೇ ಇದ್ದಾರೆ. ನಿನ್ನೆ ರಾತ್ರಿಯಿಂದನೂ ಇಲ್ಲೇ ತಮ್ಮ ಮಗನಿಗೆ ಏನಾಗಿದೆ ನೋಡಬೇಕು ಅನ್ನೋ ಕುತೂಹಲದಲ್ಲಿ ಅವರು ಕಾಯ್ತಿದ್ದಾರೆ. ಮಾತಾಡಿಸೋ ಪ್ರಯತ್ನ ಮಾಡ್ತೀವಿ. ಅಮ್ಮ, ಇರ್ಫಾನ್ ಅಲ್ವಾ ಅಮ್ಮ ನಿಮ್ಮ? ಹೇಗಿದೆ ಅಂತ ಪರಿಸ್ಥಿತಿ ಈಗ? ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಮಾತಾಡ್ತಾರೆ. ಡಾಕ್ಟರ್ ಮೀಟ್ ಆಗಿದ್ರೆ ಏನು ಹೇಳಿದ್ರು? ಹೇಳಿಲ್ಲ ಡಾಕ್ಟ್ರು. ಟ್ರೀಟ್ಮೆಂಟ್ ಆಗ್ತಾ ಇದ್ದೀರಾ, ಸ್ವಲ್ಪ ಹುಷಾರಾಯ್ತೆ. ಎಷ್ಟು ದಿನದಿಂದ ಅಲ್ಲಿ ಕೆಲಸ ಮಾಡ್ತಿದ್ರು? ಮುಂಚೆ ಏನು ಕೆಲಸ ಮಾಡ್ತಿದ್ರು ಇರ್ಫಾನು? ಮುಂಚೆ ಅದು ಮೋಲ್ಡಿಂಗ್ ಕೆಲಸ ಮಾಡೋದು, ಕಂಬಿ ಹಾಕೋದು. ಇವಾಗ 1 ವಾರದಿಂದ ಈ ಕೆಲಸಕ್ಕೆ ಹೋಗ್ತಾರೆ, ಸ್ಕ್ರಾಪ್ ಕೆಲಸಕ್ಕೆ ಹೋಗ್ತಾ ಇರೋದು. ನನ್ನೇ ಈ ಥರ ಆಗೈತು. ನಾನು 4 ಗಂಟೆಗೆ ಬೆಸ್ಟ್ ಆಗೈತು. ಬೇರೆಯವ್ರ ಬಗ್ಗೆನೂ ನನಗೆ 3 ಜನ ಸತ್ತೋಯ್ತು. ಇನ್ನೂ ಅವ್ರ ಮಗು ಐತೆ ಚಿಕ್ಕ, ಅವ್ರಿಗೆ ಟೈಮ್ ಕೊಟ್ಟವ್ರೆ ಡಾಕ್ಟ್ರು. ಇವಾಗ 4 ಜನ, ನಮ್ಮ ಹುಡುಗ ಸೇರಿಸಿ 4 ಜನ. ಅವ್ರಿಗೇ 3 ಜನಗೆ ಜಾಸ್ತಿ ಇದಾಗೈತೆ, ಮೈ ಜಾಸ್ತಿ ಹುಷಾರಿಲ್ಲ ಅವರು. ಇವಾಗ ನಮ್ಮ ಹುಡುಗನೇ ಸ್ವಲ್ಪ ಪರವಾಗಿಲ್ಲ. ಈಗ ಮನೆಗೆ ಆಧಾರ ಆಗಿದ್ದಿತ್ತು ನಿಮ್ಮ ಮಗನೇ, ಕೆಲಸ ದುಡ್ದು ತಂಗಿ ಮಗ. ನಾನು ಅವ್ರದ್ದು ದೊಡ್ಡಮ್ಮ. ನಾನು ಇದು ಇರ್ಫಾನ್ ಅವರ ದೊಡ್ಡಮ್ಮನ ಮಾತು ವಿದ್ಯೆ.
ಸಾಕಷ್ಟು ಏನು 5 ಜನ ಏನು ಚಿಕಿತ್ಸೆ ಪಡೀತಿದ್ದಾರೆ. 5 ಜನರ ಸ್ಥಿತಿ ಗಂಭೀರವಾಗಿರುವಂಥದ್ದು. ಬರ್ನಿಂಗ್ ವಾರ್ಡ್ನಲ್ಲಿ ಈಗ ಚಿಕಿತ್ಸೆ ಮುಂದುವರಿತಿದೆ. ಅಂದರೆ ನಿನ್ನೆ ನಡೆದಂಥ ಘಟನೆಯಲ್ಲಿ ಈಗಾಗಲೇ 3 ಜನ ಮೃತಪಟ್ಟಿದ್ದಾರೆ. 3 ಜನ ಮರಣೋತ್ತರ ಪರೀಕ್ಷೆಗೆ ಏನು ಮೃತದೇಹಗಳನ್ನು ರವಾನೆ ಕೂಡ ಮಾಡಲಾಗಿದೆ. ವೈದ್ಯರು ಅವರ ಪರಿಸ್ಥಿತಿ ಏನು ಅನ್ನೋದನ್ನು ಬೆಳಗ್ಗೆ 10 ಗಂಟೆ ನಂತರದಲ್ಲಿ ಮತ್ತೊಂದು ಅಬ್ಸರ್ವೇಷನ್ ಮಾಡಿ ಆನಂತರ ಪರಿಸ್ಥಿತಿ ತಿಳಿಸ್ತಾರೆ. ಒಂದು ಮಗುವಿಗೆ ಎದೆ ಭಾಗದಲ್ಲಿ ಸುಟ್ಟಿರುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಎದೆ ಭಾಗದಲ್ಲಿ 10% ಭಾಗ ಎದೆ ಭಾಗ ಸಂಪೂರ್ಣ ಸುಟ್ಟೋಗಿರುವಂಥದ್ದು. ಅಂದರೆ ಅರ್ಫಾಜ್ ಅಂತ ಏನು ಚಾಲಕ ಇದ್ದ ಆತನಿಗೆ 27% ಬಾಡಿ ಸುಟ್ಟಿದೆ. ಚಿಕಿತ್ಸೆ ಮುಂದುವರಿಸ್ತಾ ಇದ್ದೀವಿ. ಅಂದರೆ ಒಳಭಾಗದಲ್ಲಿ ಯಾವ ರೀತಿ ಸುಟ್ಟಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಬರ್ನಿಂಗ್ ಕೇಸ್ಗಳಲ್ಲಿ ಹೊರಭಾಗದ ದೇಹದ ಹೊರಭಾಗ ಎಷ್ಟು ಸುಟ್ಟಿರುತ್ತೋ ಒಳಭಾಗದಲ್ಲಿ ಎಷ್ಟು ರಕ್ತ ಎಪ್ಪುಗಟ್ಟುತ್ತೆ ಅನ್ನೋ ಆಧಾರದ ಮೇಲೆ ಅವರ ಬರ್ನಿಂಗ್ ಏನು ದೇಹದ ಪರಿಸ್ಥಿತಿ ಮತ್ತು ಚಿಕಿತ್ಸೆಗೆ ಸ್ಪಂದಿಸುವಂತಹ ಕ್ರಿಯೆಯನ್ನು ಸಹ ವೈದ್ಯರು ಸಮಾಲೋಚಿಸ್ತಾರೆ. ಅದರ ಬಗ್ಗೆಯೂ ಸಹ ವೈದ್ಯರು ಈಗ ಚಿಕಿತ್ಸೆ ಮುಂದುವರಿಸಿರುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಇತ್ತೀಚೆಗಷ್ಟೇ ಆರಂಭ ಮಾಡಿದ್ದಂತಹ ಪರ್ಫ್ಯೂಮ್ ಫ್ಯಾಕ್ಟ್ರಿ ಅಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ತಗೊಂಡಿರಲಿಲ್ವಾ, ಏನು ಎತ್ತ, ಇವೆಲ್ಲವೂ ತನಿಖೆಯ ನಂತರ ಗೊತ್ತಾಗಬೇಕಷ್ಟೇ. ಏನೇ ತನಿಖೆ ಆದರೂ ಹೋಗಿರೋ ಜೀವ ಅಂತೂ ಬರಲ್ಲ. ಸದ್ಯ ಗಾಯಾಳುಗಳಾದರೂ ಬದುಕಲಿ.